ಅಯ್ಯ ಹೋಗು ನಿಮ್ಮೂರಿಗೆ ಹೋಗು ಅಯ್ಯ ಅಲ್ಲಂದ್ರೆ ಹಂಗ ಎಷ್ಟು ದಿನ ಇರ್ತೀನಿ ನಮ್ಮೂರಾಗ ಮತ್ತೆ ಹೋಗ್ಬೇಕು ನಿಮ್ಮೂರಿಗೆ ಹೋಗಿ ನೀನು ಅಯ್ಯ ಅಲ್ಲಂದ್ರೆ ಹಂಗ ಮತ್ತೆ ಎದಕ್ಕೆ ಬಂದಿದೆ ಇಲ್ಲಿ ಉಳ್ಳಾಕ್ ಬಂದಿದ್ದೇನು ಹೌದಾ ಭಾರತಿ ಯಾಕೆ ಬಂದಿದಿ ಯಾಕೆ ಬಂದಿ ಬರೀ ಉಣ್ಣೋದು ತಿನ್ನೋದು ಕಟ್ಕೊಂಡು ಹೋಗೋದು ಮಾಡ್ತೀರಿ ಬರೀ ಒಟ್ಟು ಬರೀ ಕಟ್ಕೊಂಡು ಹೋಗೋದೇ ಮಾಡ್ತೀರಿ ಏನು ಕಟ್ರಿ ಮತ್ತೆ ಎಲ್ಲ ಕಟ್ಕೊಂಡು ಹೋಗ್ತಿರಲ್ಲ ಮತ್ತೆ ಇವೆಲ್ಲ ಯಾರೀಗ ಇದೆಲ್ಲ ಯಾರು ತಂದ್ರೆ ಮತ್ತೆ ನಾವೇ ತಂದೀವಿ ಮತ್ತೆ ಇದನ್ನ ಮತ್ತೆ ನಾನೇ ತಂದೀನಿ ಇದನ್ನ ಯಾರು ತಂದ್ರೆ ಮತ್ತೆ ಹೌದು ಇದು ಯಾರು ತಂದ್ರೆ ಇದು ಯಾರು ತಂಬಂದಾರ ಇದು ಬಾಲ್ಯ ಅಂದ್ರೆ ಇವು ಕಿವೇನು ಯಾರು ತಂದಾರ ಯಾರು ನಾವೇ ತಂದೀವಿಲ್ಲ ಮತ್ತ ಮಲಮೈ ಬೇರೆ ನಾ ಬೇರೆ ಅಲ್ಲ ಮತ್ತ ಅವು ಚೈನಾ ಯಾರು ತಂದಾರ ನಾವೇ ತಂದಿವಿಲ್ಲ ಅವು ಚೈನಾ ನಾವೇ ತಂದಿವಿಲ್ಲ ನೀವೇ ತಂದಿರಿ ನೋಡ್ತಾ ಗೀಟೆ ಹಳೆ ಎಟ್ಟು ಬೇರೆ ಕಳ ಹುಡುಗಿ ನಿನ್ನ ಹೆಸರೇನ ನಿನ್ನ ಹೆಸರೇನು ನಿನ್ನ ಹೆಸರೇನು ಅಯ್ಯೋ ಮಾತೇ ಬರಲ್ಲ ಪೋರಿಯೋ ಮೂಕಿದೇನು ಮೂಕಿದೆ ಮಾತು ಬರ್ತಾವ ಮಾತಾಡ್ತಿ ಅವ್ವ ಅಪ್ಪ ಅಲ್ಲಕ್ ಬರ್ತದ ಅವ್ವ ಅಪ್ಪ ಅಲ್ಲಕ್ ಬರ್ತದ ಚೀ ಬಾಯಿಗೆ ಇಟ್ಕೊಂತೇನ ಹೆಸರು ಹೇಳ್ಬೇಕು ಹಂಗೆ ನಿಂದು ಹೆಸರೇನು ಯೋ ಪಾರ ಪೋರಿಗೆ ಮೋತೆ ಚೀ ಮಾತೇ ಬರಲ್ಲ ಪೋರಿಗೆ ದಿಮಾಕ್ ಮಾಡ್ತಾ ಶೋಗ್ ಮಾಡ್ತಾ ಸೂಬಿ ಹೇಳಿ ನಿನ್ನ ಹೆಸರು ಹೇಳು ನಿನ್ನ ಹೆಸರು ಹೇಳ್ಬೇಕು ನಿನ್ನ ಹೆಸರು ಹೇಳ್ಬೇಕು ಅಣ್ಣನ ಹೆಸರು ಹೇಳ್ಬೇಕು ಪಪ್ಪನ ಹೆಸರು ಹೇಳ್ಬೇಕು ನಿನಗೆ ಹೆಸರು ಇಟ್ಟಿಲ್ಲನು ಹೆಸರು ಹೇಳ್ಬೇಕು ನಿನಗೆ ಹೆಸರು ಇಟ್ಟಿಲ್ಲ ನಿನ್ನ ಹೆಸರು ಇಟ್ಟಿಲ್ಲ ನಿನಗೆ ಇಟ್ಟಿಲ್ಲ ನಾ ಇಡ್ಲೆ ಹೆಸರಿಲ್ಲ ಚಿಮ್ಮಣಿ ಅಂತ ಇಡ್ತು ನೋಡು ಚಿಮ್ಮಣಿ ಅಂತ ಕರ್ಲೆ ಹೆಂಗ ಕರ್ಲೆ ನಿನ್ನ ಹೆಸರು ಚಿಮ್ಮಣಿ ಇಲ್ಲ ಬೇಕಾದ್ರೆ ಕರಿಯ ನಿಮ್ಮ ಚಿಮ್ಮಣಿ ನಿನ್ನ ಹೆಸರು ಇಲ್ಲೇ ಕುಂತಳಕ್ಕೆ ಬಾ ಅಮ್ಮ ಬಂದ್ ನೋಡ್ರಿ ಅಲ್ಲ ಬಗ್ಗೆ ಕುಂದ್ರಲ್ಲ ಇನ್ನೊಂದು ಸ್ವಲ್ಪ ಮಾತಾಡಕತ್ತಿ ಕುಂದ್ರ ಇನ್ನೊಂದ್ ಜರ ಅಲ್ಲಿ ಕುಂದ್ರ ಈಗಾರ ಮಾತು ಬರ್ತಾವಿಲ್ಲ ಈಗಾರ ಬರ್ತಾವ ಮಾತು ಯಾಕೆ ಇಲ್ಲಿ ಬರಲಿಲ್ಲ ಈ ಜಾಗ ಚಲೋ ಇಲ್ಲ ಇದು ನಿನ್ನ ಹೆಸರೇನು ಹೇಳು ಪೋರಿ ನಿನ್ನ ಹೆಸರು ಅಂತ ಹೇಳು ಹೆಸರು ಹೇಳಕ್ ಬರ್ತಲ್ಲ ಮಾತು ಬರಲ್ಲ ಪೋರಿ ಯೋ ಬಟ್ಟಿ ಅಟ್ಟು ಹೊಲಸು ಮಾಡ್ಕೊಂಡಿದ್ದಿಲ್ಲ ಅದು ಪೆನ್ನಿಂದ ಬಿಟ್ಟು ನೀನೇ ಹಚ್ಕೊಂಡಿದ್ದೆ ಸುಮ್ ಕುಂದ್ರೆ ಹೊಲಸ ಆತು ಇಲ್ಲಿಡು ಅಲ್ಲಿ ಏನು ಕೇಳ್ತಾರೆ ನೋಡಿ ನಿನ್ನ ಹೆಸರು ಹರಿಕೆದಳಕಿ ಚಲೋ ಇಲ್ಲಕಿ ಇವನಿಗೆ ಕರ್ಕೊಂಡು ಸಾಲಿಲ್ಲ ಕರ್ಕೊಂಡು ಬಾ ಅಂದಾರ ಕರ್ಕೊಂಡು ಬರ್ಬೇಕ ನೋಡಿ ಪಾಪ ಅವ್ನಿಗೆ ಕರ್ಕೊಂಡು ಬರ್ಬೇಡ ಬೈತಾರ ನನಗ ಅವ್ನಿಗೆ ಬಿಟ್ಟು ಬಾ ಅಲ್ಲೇ ಅಂತ ಯಾರು ಬೈತಾರ ಯಾರ ಬರತ್ತ ನಿನಗೇನಾಗಬೇಕವ ನಿಮ್ಮ ಅಣ್ಣ ಹೌದಲ್ಲ ಅವ ಅಂತಿದಲ್ಲ ಬರತ್ತ ಅಂತಿದಿ ಅಣ್ಣ ಅನ್ಲಕ್ ಬರ್ಲ ಬರತ್ತ ನಿನ್ನ ಹೆಸರೇನು ನಿನ್ನ ಹೆಸರು ಅಂತ ಇಡ್ತಾನೆ ಏನಾಗಿತ್ತು ಹೇಳಕ್ಕೆ ಮೂಕ್ಕಿತ್ತಮ್ಮನ ಹಾಕಿದು ನಿಮ್ಮ ಪಪ್ಪನ ಹೆಸರೇನು ನಿಮ್ಮ ಪಪ್ಪನ ಹೆಸರು ಹೇಳ್ಬೇಕ ಹೇಳಿ ನಿಮ್ಮ ಪಪ್ಪನ ಹೆಸರೇನು ಚಾಣು ಅನ್ಬೇಕು ಚಾಣು ಅನ್ನ ಮಾತೇ ಬರ್ಲ ಪೋರೆ ಮಾತು ಬರ್ಲ ಯೋ ಮೂಕದ್ರಿ ಇದು ಹುಡುಗಿ ಮೂಕದ್ ನೋಡ್ರಿ ಇದು ಹುಡುಗಿ ಏನಂತಾರ ಕಟ್ಬೇಡ ಆಯ್ ಕಾಲ್ ಬಿಡ್ತು ಸಾಲಿಗೆ ಹೋಗ್ತಿ ಬರತ್ತ ನೀನು ಎಷ್ಟನೇ ಕ್ಲಾಸ್ ಒಂದ ಎರಡ LKG ಮತ್ತೆ ಅದೇ ಹೇಳ್ಬೇಕು LKG ಅಂತ ಹೇಳ್ಬಿಟ್ಟು ನಿನ್ನ ಹೆಸ್ರೇನು ನಿಮ್ಮ ತಂಗಿ ಹೆಸ್ರ ನಿಮ್ಮ ಮಮ್ಮಿ ಹೆಸ್ರ ಕವಿತಾ ನಿಮ್ಮ ಪಪ್ಪನ ಹೆಸ್ರ ನಿಮ್ಮೂರು ಯಾವುದು
ಮತ್ತೆ ಇಲ್ಲಿಗೆ ಯಾಕೆ ಬಂದಿರಿ ಇಲ್ಲಿಗೆ ಯಾಕೆ ಬಂದಿರಿ ಚುಮ್ಮ ಅಂತ ಈಕಿ ಚುಮ್ಮ ಯಾಕೆ ಬರ್ಬೇಕಂದ್ರೆ ನಮ್ಮೂರಿಗೆ ಸುಮ್ಮ ಯಾಕೆ ಬರ್ಬೇಕು ನಮ್ಮೂರಿಗೆ ಅದೇ ಸುಮ್ಮ ಯಾಕೆ ಬಂದಿರಿ ಬರ್ಬೇಡ್ರಿ ನಮ್ಮೂರಿಗೆ ಬರ್ಬೇಡ್ರಿ ನೀವು ನಿಮ್ಮ ಮಮ್ಮಿ ಆಟೆ ಬರಲಿ ನನ್ನ ಮಗಳ ಆಟೆ ಬರಲಿ ಬೇಡ ನೀನು ಓ ನಿಮ್ಮ ಪಪ್ಪ ಬಂದ್ರು ಓ ನಿಮ್ಮ ಪಪ್ಪನ ಕೂಡ ಹೋಗು ಓದ್ತೆ 1 ರೂಪಾಯಿ ಹೋಗು ನಾ ಯಾಕೆ ಹೋಗಂತಿ ನಮ್ಮೂರಿಗೆ ಬಂದು ನನಗೆ ಹೋಗಂತಿದ್ದೆ ಅದೇ ಒಬ್ಬು ಎಟ್ರಿ ಇದು ಹಳ್ಳುಡಿಕಿ ನಮ್ಮೂರಿಗೆ ಬಂದು ನನಗೆ ಚಿಕ್ಕ ಲಕ್ಷಣ ತಳಿಕಿ ನೋಡ ಅವು ಕೊಟ್ರಿ ಹಂಗ ಕಪ್ಪಳಕಂತ ಮೂಗ್ತೀನಿ ನಾನು ಮೂಗ ತರ್ಲ್ಯಾ ಚೂಜಿ ತರ್ಲ್ಯಾ ಒಂದೇ ಪತ್ತ ಓಡದೆ ಓಡ್ತಾ ಈ ಸರ್ ಚೂಜಿ ಅಂದ್ರ ಚೂಜಿ ಅಲ್ಲ ಮತ್ತಂತೆ ನನಗೆ ಕೊಟ್ರಿ ಏಟ್ ಅಂತೇನ ಈ ಸತ್ ಅಂಜಿಕ್ರಿ ಒತ್ತಕಿ ಹೆಂಗೆ ಹೇಳಿದ ಮತ್ತೆ ಕೇಳ್ತಿಲ್ಲ ನಿಮ್ಮ ಪಪ್ಪನ ಕೂಡ ಊರಿಗೆ ಗೊತ್ತಿಲ್ಲ ಈಗ ಇಲ್ಲ ಚೂಚಿ ಮಾಡ್ತೀನಿ ನಿಮ್ಮ ಪಪ್ಪನ ಕೂಡ ಊರಿಗೆ ಗೊತ್ತಿಲ್ಲ ನಿಮ್ಮ ಪಪ್ಪನ ಕೂಡ ಊರಿಗೆ ಗೊತ್ತಿಲ್ಲ ಈಗ ನೋಡೋಣ ಅನ್ಸುತ್ತಳಕ್ಕೆ ಬರಲ್ಲ ಸೂಜಿ ಮಾಡೋ ಬ್ಯಾರೆ ನಾನು ನೋಡಿದೆ ಮುತ್ತಾಗ ದೊಡ್ಡ ಮುತ್ತೆ ನೋಡಿರ್ತಾಳ ಸರಿ ಆ ಕಡೆ ಮಾತಾಡೋ ಈಗ ಇಲ್ಲ ಸುಮ್ಮ ಅಂತಾನೆ ಏನ್ ಮಾಡಲ್ಲ ಇಲ್ಲ ಅಳಬಾರ್ದು ಈಗ ಹೆಂಗ ಹೇಳಿ ಈಗ ನಿಮ್ಮೂರಿಗೆ ಹೋತೆ ಇಲ್ಲೇ ಇರ್ತೆ ನಿಮ್ಮ ಮಮ್ಮಿ ಆಟ ಇರ್ಬೇಕು ಹೋಗಲ್ಲ ಮಮ್ಮಿ ಹೇಳ ನಾನು ಇಲ್ಲೇ ಇಲ್ಲ ಏನು ಮಾಡಲ್ಲ ಬಾಯ್ ಮಾಡಿ ಟಾಟಾ ಇಲ್ಲ ನೋಡಗ ಹಿಂಗ್ ಮಾಡಿ ಬಾಯ್ ಮಾಡು ನೀ ಮಾಡಿ ಬರತ್ತ ನೀ ಮಾಡಿ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಕಡ ನೀರು ಹೊಡ್ಸ್ಕೊತ ಮೊದಲ ಓಕೆ ಸ್ನೇಹಿತರೆ, ಇಷ್ಟೊತ್ತು ನೋಡಿದ್ರಲ್ಲ ಯಾರಪ್ಪ ಅಂತಂದ್ರೆ ಅಕ್ಕನ ಮೊಮ್ಮಗಳಾಗಬೇಕು. ಅವಳ ಜೊತೆ ಎಷ್ಟು ಗಮ್ಮತ್ತು ಮಾಡ್ತಾಯಿದ್ದೆ. ಆಕೆ ನಮ್ಮ ಮನೆಗೆ ಬರೋದೇ ಇಲ್ಲ, ಯಾಕಂದ್ರೆ ನಮ್ಮ ಆಕಾಶ ನೋಡಿದ್ರೆ ಭಯ ಪಡ್ತಾಳೆ. ಹೀಗಾಗಿ ಅದು ಇಲ್ಲ ಅವನಿಲ್ಲ ಅಂತ ಹೇಳ್ಬಿಟ್ಟು ನಾವೇ ಬಾ ಅಂತ ಕರೆದಕ್ಕೆ ಅವ್ರ ಪಪ್ಪ ಬಂದಿದ್ರಲ್ವ, ಅವ್ರ ಪಪ್ಪನ ಜೊತೆ ಬಂದಿದ್ಲು. ಹಂಗೆ ಸ್ವಲ್ಪ ತಮಾಷೆ ಮಾಡ್ತಾಯಿದ್ದೆ ಆಕೆ ಜೊತೆ. ಭಾಳ ಅಂದ್ರೆ ಭಾಳ ಬೆರಕಿದ್ರೆ ಭಾಳ ಖಡಕ್ ಆಕಿ ಮಾತುಗಳು, ತಮಾಷೆ ಮಾಡ್ತೆ. ಆಮೇಲೆ ನೋಡ್ರಿ, ಇವಾಗ ನಮ್ಮ ಗಿಡದಲ್ಲಿ ಆಗಿರುವಂಥ ಸೀತಾಫಲ ಹಣ್ಣು ನೋಡ್ರಿ, ಸಿಕ್ಕಾಪಟ್ಟೆ ದೊಡ್ಡ ಆಗಿದ್ದು. ಆಮೇಲೆ ಬಾಯಿ ಬಿಟ್ಟಿದ್ದು ತಾನಾಗಿ. ಅಷ್ಟಕ್ಕೊಂದು ಹಣ್ಣು ಸಿಕ್ಕ ನೋಡ್ರಿ. ಸಾರಿ, ರಾತ್ರಿ ಭಾಳ ಆಗೈತಿ, ಎಡಿಟ್ ಮಾಡಕತ್ತೀನಿ. ಈಗ ಅಷ್ಟೊಂದು ಹಣ್ಣಾಗಿತ್ತು. ಅಷ್ಟು ಹಣ್ಣು ಹರಿದು ಇಟ್ಟು ಮರುದಿನನೇ ಹಣ್ಣಾಗಿಬಿಟ್ಟಿದ್ವಿ ಎಲ್ಲವೂ. ಅಷ್ಟು ಸಖತ್ ಟೇಸ್ಟ್ ಇದ್ದು, ಭಾರಿ ಟೇಸ್ಟ್ ಇದ್ದು, ಮಸ್ತ್ ಇದ್ವು ಹಣ್ಣು. ರುಚಿನೂ ಹಂಗೆ ಇದ್ವು, ದೊಡ್ಡವು ಹಂಗಾಗಿದ್ವು. ಈ ವರ್ಷ ನಮ್ಗೆ ಹಣ್ಣಿಂದು ಮಸ್ತ್ ಅಂದ್ರೆ ಮಸ್ತ್ ತಿಂದೇವು ನೋಡ್ರಿ ಹಣ್ಣು. ಇವಾಗೆಲ್ಲ ಜಾಳ ಆದವು, ಭಾಳ ದೊಡ್ಡವಾಗಿದ್ವು. ಗಿಡ ತುಂಬ ಆಗಿದ್ವು, ಎಲೆಗಿಂತ ಜಾಸ್ತಿ ಕಾಯಿನೇ ಎಳೆ ಬಿದ್ದಿದ್ವು. ಅಷ್ಟೊಂದು ಸೀತಾಫಲ ಆಗಿದ್ವು ನೋಡ್ರಿ ನಮ್ಮ ಗಿಡದಲ್ಲಿ. ಒಂದೇ ಗಿಡ ಐತ್ರಿ, ಯಾವಾಗಲೂ ನಾನು ತೋರಿಸ್ತಿರ್ತೀನಲ್ಲ ತೋಟದ ವಿಡಿಯೋ ಮಾಡಿದಾಗ. ಒಂದೇ ಒಂದು ಗಿಡ ಅಷ್ಟೊಂದು ದೊಡ್ಡದಾಗಿತ್ತು ನೋಡ್ರಿ. ದೊಡ್ಡಂದ್ರೆ 3 ವರ್ಷದ ಗಿಡ ಅದು, ಭಾಳೇನಲ್ಲ. 3ನೇ ವರ್ಷದ ಗಿಡ, 2 ವರ್ಷ ಅದು. ಒಂದೇ ವರ್ಷಕ್ಕೇ ಕಾಯಿ ಬಿಡಾಕತ್ತಿದ್ವು. ಅಂದರೆ ಫಸ್ಟ್ನೇ ವರ್ಷ 2 3 ಕಾಯಿ ಆಗಿದ್ವು. ಸೆಕೆಂಡ್ ವರ್ಷ ಒಂದು 7-8 ಆಗಿದ್ವು. ಆಮೇಲೆ ಈ ವರ್ಷ ನೋಡ್ರಿ, ಇದು 3ನೇ ವರ್ಷ. ಇದು 3ನೇ ವರ್ಷ ಫಲ. ಈ ಸಾರಿ ಸಿಕ್ಕಾಪಟ್ಟೆ ಆಗ್ಯಾವ ನೋಡ್ರಿ, ಭಾಳ ತಿಂದೇವೆ ಈ ಸಾರಿ ಹಣ್ಣು, ಸಿಕ್ಕಾಪಟ್ಟೆ ತಿಂದ್ವಿ. ಹಂಗೆ ಬೇರೆದವ್ರು ತಂದು ಕೊಟ್ಟರು. ಬೇರೆದವ್ರಂದ್ರೆ ಒಬ್ಬರು ಮುದುಕಾದ ಅಜ್ಜಾದ್ರ ಇಲ್ಲಿ ಕುರಿ ಕಾಯಕಂತೆ ಹೋಗ್ತಿರ್ತಾರೆ. ಅವ್ರಿಗೆ ಒಂದು 50 ರೂಪಾಯಿ ಕೊಟ್ಟರೆ ಆಯ್ತು, ತಂದು ಕೊಡ್ತಿರ್ತಾನೆ. ಅಜ್ಜನ ತೊಗೊಂಬಂದು ಕೊಟ್ಟ. ಹಿಂಗೆ ರೀ, ಅವ್ರಿಗೇನು ಸ್ವಲ್ಪ ಬೀಡಿ ಸೇದೋದು ಅದು ಚಟ ಇರ್ತೈತಲ್ಲ, ಹೀಗಾಗಿ ಅವ್ರಿಗೆ ಒಂದು 50 ರೂಪಾಯಿ ಕೊಟ್ಟರೆ ಆಯಿತು, ತಂದು ಕೊಡ್ತಾರೆ. ಯಾಕಂದ್ರೆ ಗುಡ್ಡ ಗವಾರದಾಗ ಹೋಗಿರ್ತಾರೆ ಆಡು ಕಾಯ್ಕೊಂಬರೋದಕ್ಕೆ, ತಂದು ಕೊಡ್ತಿರ್ತಾರೆ ನೋಡಿರಿ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಗಿಡದಾಗ ಆಗಿರೋ ಹಣ್ಣು ಎಷ್ಟು ರುಚಿ ಐತಿ ಸ್ನೇಹಿತರೆ.
ಗಿಡದಲ್ಲಿ ಹಣ್ಣು ಸಖತ್ ಟೇಸ್ಟ್ ಐತೆ ನೋಡ್ರಿ. ನಾನು ತೋರಿಸ್ಬಿಡ್ಲಿಪ್ಪ. ಕಟ್ ಮಾಡಿ ತೋರಿ ನೋಡಿ, ಇದು ಇನ್ನೂ ಹಣ್ಣಿಗೆ ಬರ್ಬೇಕು. ಗಿಡದಾಗೇ ಬಾಯಿ ಬಿಟ್ಟೈತಿ, ಇನ್ನೂ ಹಣ್ಣಿಗೆ ಬರಬೇಕು. ಇದು ಮಾತ್ರ ಸಖತ್ ದೊಡ್ಡದೈತಿ ನೋಡ್ರಿ. ಇದು ಬಂದೈತಿ, ಇದು ಹಣ್ಣಿಗೆ ಬಂದೈತಿ. ಇದು ಒಂದು ಇದ್ರಾಗ ಹಾಕಿ ಇಟ್ಬಿಡ್ಬೇಕು.